ನಟ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಹಿನ್ನೆಲೆ ನ್ಯೂಸ್ 18 ಜೊತೆಗೆ ಪುರುಷೋತ್ತಮ್ ಬಿಳಿಮಲೆ ಮಾತನಾಡಿ ಕಮಲ್ ಹಾಸನ್ ಹೇಳಿಕೆ ಸಂಪೂರ್ಣ ತಪ್ಪು. ಭಾಷೆಯ ಇತಿಹಾಸ ಗೊತ್ತಿಲ್ಲ, ತಪ್ಪಾಗಿ ಹೇಳಿರುವ ಮಾತಿನಿಂದ ಅರಿತುಕೊಳ್ಳಬೇಕು. ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಮುನ್ನ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕನ್ನಡ ಭಾಷೆ ತಮಿಳಿನಿಂದ ಉದ್ಭವ ಆಯಿತು ಅನ್ನುವಂಥ ಒಂದು ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ನಟ ಕಮಲ್ ಹಾಸನ್ ವಿರುದ್ಧ ಇದೀಗ ಕರ್ನಾಟಕದ ಜನತೆ ಮತ್ತು ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ನಟ ಕಮಲ್ ಹಾಸನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಗಮನಿಸಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ರಿಯಾಕ್ಷನ್ ಏನು ಸರ್? ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂಬ ಹೇಳಿದ ಮಾತಿದೆಯಲ್ಲ, ಅದು ಸಂಪೂರ್ಣವಾಗಿ ತಪ್ಪು. ಮತ್ತು ಭಾಷೆಯ ಜೆನೆಸಿಸ್ ಅಂತ ಹೇಳ್ತೀವಿ ನಾವು, ಮತ್ತು ಭಾಷೆಯ ಇತಿಹಾಸ ಗೊತ್ತಿಲ್ಲದೆ ಹೇಳಿರುವಂಥ ಮಾತು. ಆದ್ದರಿಂದ ಅವರು ತಪ್ಪಾಗಿ ಹೇಳಿರುವ ಮಾತಿನಿಂದ ಕನ್ನಡಿಗರಿಗೆ ತುಂಬ ಬೇಸರ ಆಗಿದೆ ಮತ್ತು ಅದೀಗ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡಿದೆ. ಇದು ಇನ್ನಷ್ಟು ಹದಗೆಡುವ ಮುನ್ನ ಕಮಲ್ ಹಾಸನ್ ಅವರು ಕನ್ನಡದ ಭಾಷಾ ವಿದ್ವಾಂಸರನ್ನು ಅವರೇನು ಮಾತಾಡಬೇಕಾಗಿಲ್ಲ. ಯಾಕಂದರೆ ತಮಿಳಿಂದ ಕನ್ನಡ ಹುಟ್ಟಿಲ್ಲ ಎಂಬ ಮಾತನ್ನು ಮೊದಲು ಹೇಳಿದವರು VI ಸುಬ್ರಹ್ಮಣ್ಯಂ ಅಂತ ಒಬ್ಬ ತಮಿಳು ವಿದ್ವಾಂಸ, ಅಂತಾರಾಷ್ಟ್ರೀಯ ಖ್ಯಾತಿಯ ತಮಿಳು ವಿದ್ವಾಂಸ. ಆಮೇಲೆ ಐರಾವತ ಮಹಾದೇವನ್ ಮೊದಲಾದಂಥ ನೋಡಿ, ತಮಿಳುನಾಡಿನ ಅಣ್ಣಾಮಲೈಯಲ್ಲಿ ದ್ರಾವಿಡ ಭಾಷಾ ಅಧ್ಯಯನ ಕೇಂದ್ರ ಇದೆ. ಇಡೀ ದ್ರಾವಿಡ ಭಾಷೆಗಳ ಅಧ್ಯಯನ, ಪ್ರಸರಣ, ಆಮೇಲೆ ಅದರ ಇತಿಹಾಸ ಇತ್ಯಾದಿಗಳ ಬಗ್ಗೆ ಸುಮಾರು 500ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದು ತಮಿಳುನಾಡಿನ ಅಣ್ಣಾಮಲೆಯಲ್ಲಿರುವ ದ್ರಾವಿಡ ಅಧ್ಯಯನ ಕೇಂದ್ರ. ಕಮಲ್ ಹಾಸನ್ ಅವರು ಅಲ್ಲಿಗೆ ಹೋಗಿ, ಅಥವಾ ಚೆನ್ನೈಯಲ್ಲಿ ತಮಿಳು ಕ್ಲಾಸಿಕಲ್ ಸೆಂಟರ್ ಇದೆಯಲ್ಲ, ಆ ಕ್ಲಾಸಿಕಲ್ ಸೆಂಟ್ರಲ್ಲಿ ಇರೋದು ಯಾವುದು? ತಮಿಳಿನ ಪ್ರಾಚೀನತೆ, ಸಂಗಮ ಲಿಟ್ರೇಚರ್, ಶಿಲಪದಿಕಾರಂ, ಇವುಗಳನ್ನೆಲ್ಲ ಅಭ್ಯಾಸ ಮಾಡುವಂಥ ಒಂದು ಕೇಂದ್ರ. ಅಲ್ಲಿ ಒಳ್ಳೆಯ ವಿದ್ವಾಂಸರಿದ್ದಾರೆ, ಭಾಷಾಶಾಸ್ತ್ರಜ್ಞರಿದ್ದಾರೆ. ಕಮಲ್ ಹಾಸನ್ ಅಲ್ಲಿ ಹೋಗಿ, ಅಂದರೆ ಅವರು ಭಾಷೆಯ ಬಗ್ಗೆ ಕೈ ಹಾಕಬಾರದಿತ್ತು, ಕೈ ಹಾಕಿಬಿಟ್ಟಿದ್ದಾರೆ. ಈಗ ಅದನ್ನು ಸರಿ ಮಾಡಿಕೊಳ್ಬೇಕಾದ್ರೆ ಅವರು ಅದರ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಬೇಕು. ಆದ್ದರಿಂದ ಅಣ್ಣಾಮಲೈಯಲ್ಲಿರುವ ದ್ರಾವಿಡ ಭಾಷಾ ಅಧ್ಯಯನ ಕೇಂದ್ರ ಅಥವಾ ಚೆನ್ನೈನಲ್ಲಿರುವ ಕ್ಲಾಸಿಕಲ್ ತಮಿಳು ಅಧ್ಯಯನ ಕೇಂದ್ರಕ್ಕೆ ಹೋಗಿ ಈ ಭಾಷೆಗಳು ಹೇಗೆ ಹುಟ್ಟಿದುವು, ದ್ರಾವಿಡ ಭಾಷೆಗಳ ಬಗ್ಗೆ ತಿಳ್ಕೊಳ್ಳುವುದು, ತಾನು ಹೇಳಿದ್ದು ತಪ್ಪಾಗಿದೆ ಎಂಬುದನ್ನು ಒಪ್ಪಿಕೊಳ್ಳುವುದು, ಈಗ ಭುಗಿಲೆದ್ದಿರುವ ಒಂದು ವಾತಾವರಣ ಇದೆಯಲ್ಲ, ಅದನ್ನು ಶಮನಗೊಳಿಸುವುದು, ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕಮಲ್ ಹಾಸನ್ ಹೊತ್ತುಕೊಳ್ಬೇಕು. ಯಾಕಂದರೆ ಅವರಿಂದ ಸುರಾಗ್ತಿದೆ. ಇದಿಷ್ಟು ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆಯವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶ್ರೀನಿವಾಸಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಮಲ್ ಹಾಸನ್ ಕನ್ನಡ ಭಾಷಾ ವಿವಾದ ಸ್ವರೂಪ ಪಡೆದಿರುವ ಬೆನ್ನಲ್ಲೇ ಕಮಲ್ ಹಾಸನ್ ಪರ ಬ್ಯಾಟ್ ಬೀಸಿದ್ದಾರೆ ನಟಿ ರಮ್ಯಾ. ಕಮಲ್ ಹಾಸನ್ ಬಹಿಷ್ಕಾರ ಸ್ವಲ್ಪ ಅತಿ ಆಯ್ತಲ್ವೇ, ತಪ್ಪು ಕ್ಷಮಿಸಬಹುದು ಅಲ್ವಾ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕಮಲ್ ಹಾಸನ್ ಪರ ನಟಿ ರಮ್ಯಾ ನಿಲುವು ತಳೆದಿದ್ದಾರೆ. ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಎಲ್ಲವೂ ದ್ರಾವಿಡ ಭಾಷೆಗಳು. ನಾವು ಭಾಷೆಯಲ್ಲಿ ಪೂರ್ವಜ ಸಂಬಂಧಗಳನ್ನು ಹಾಗೂ ಹೋಲಿಕೆಯನ್ನು ಹೊಂದಿದ್ದೇವೆ. ಆದರೆ ಬಹಿಷ್ಕಾರ ಮಾಡುವುದು ಸ್ವಲ್ಪ ಅತಿ ಆಯಿತು ಅಲ್ಲವೇ ಅಂತ ಹೇಳಿದ್ದಾರೆ. ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಮೀಟಿಂಗ್ ನಡೆದಿದ್ದು, ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕುವ ಕುರಿತು ಚರ್ಚೆ ನಡೆಸಲಾಯಿತು. ಸಭೆ ಬಳಿಕ ಮಾತನಾಡಿದ ಹಿರಿಯ ನಟಿ ಜಯಮಾಲಾ, ಭಾಷಾ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಒಂದಾಗುವುದು ನಮ್ಮ ಧರ್ಮ. ಕಮಲ್ ಹಾಸನ್ ತಿಳಿದೆಯೇ ಹೇಳಿದ್ರೋ ಅವರ ಹೇಳಿಕೆ ತಪ್ಪು. ಭಾಷೆಯ ವಿಚಾರದಲ್ಲಿ ಉದ್ದಟತನ ಮಾಡಿದ್ರೆ ಕನ್ನಡಿಗರಾದ ನಾವು ಸುಮ್ಮನಿರಲ್ಲ ಅಂತ ಹೇಳಿದ್ದಾರೆ. ಇದೆ ಅಂದರೆ ಇವತ್ತಿನ ದಿನ ಅವ್ರು ಕ್ಷಮಾಪಣೆ ಕೇಳಲೇಬೇಕಂತೇಳಿ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಕಮಲ್ ಹಾಸನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ತಪ್ಪು, ಅವ್ರು ಮಾತಾಡೋದು ತಪ್ಪಂತ ನಾವು ಹೇಳ್ತಾ ಇದ್ವಿ. ನೀವು ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. ನಮ್ಮ ವಿತರಕರು ಕರೆದಿದ್ವಿ, ಅವರು ನಮ್ಗೆ ಸ್ಪಂದಿಸಿ ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ವಿ. 1 or 2 ಡೇಸಲ್ಲಿ ಇದನ್ನು ತಿಳಿಕೊಡ್ತೀವಿ. ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗುತ್ತೆ. ವಾಣಿಜ್ಯ ಮಂಡಳಿಯು ಕೂಡ ಈಗಾಗಲೇ ಕಮಲ್ ಹಾಸನ್ ಅವರನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಬೇಕು. ತಪ್ಪಾಗಿದೆ, ಕನ್ನಡಿಗರ ಮನಸ್ಸಿಗೆ, ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನು ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವರನ್ನು ಸಂಪರ್ಕಕ್ಕೆ ಇಟ್ಟು ಕಮಲ್ ಹಾಸನ್ ಅವ್ರನ್ನ ಕೇಳಕ್ಕೆ ಇದು ಮಾಡ್ತಿದ್ದೀವಿ. ಕಮಲ್ ಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕನಿಕರನೂ ಇಲ್ಲ,
ಮರ್ಸಿರಿ ಇಲ್ಲ, ಬೇಕಾಗಿಲ್ಲ. ನಮ್ಮ ಭಾಷೆಗೆ ಅವರು ಆ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ ಮೇಲೆ ನಾವ್ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ನಿಲುವೇನು ಅಂತ ಕೇಳಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಇವತ್ತು ಕಮಲ್ ಹಾಸನ್ ಅವರು ನೇರವಾಗಿ ಹೇಳ್ತಾ ಇದ್ದೀವಿ, ಇವತ್ತು ನಾಳೆವರೆಗೆ ಅವರು ಏನಾದರೂ ಕ್ಷಮಾಪಣೆ ಕೇಳಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಹಂಚಿಕೆದಾರರನ್ನು ಇಲ್ಲಿಗೆ ಕರೆಸ್ತಿದ್ದೀವಿ. ಅವರೇ ಒಂದು ಹೇಳಿಕೆ ಕೊಟ್ಟು ಇದು ಉದ್ದಟತನದ ಮಾತಾಡಿದ್ದಾರೆ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಲ್ಲಿ ನಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ನು ಬಹಿರಂಗವಾಗಿ ಕ್ಷಮೆ ಕೇಳಿದವಾದರೆ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ. ನಾವು ಕನ್ನಡ ಪರ ಸಂಘಟನೆಗಳು ಜೊತೆ ನಾವಿರ್ತೀವಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಲುವು ಕೂಡ ಅದೇ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿಕೆಯನ್ನ ಸುಮಲತಾ ಅಂಬರೀಶ್ ಖಂಡಿಸಿದ್ದಾರೆ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿಕೆ ತಪ್ಪು. ಭಾಷೆಯ ಬಗ್ಗೆ ಮಾತನಾಡುವಾಗ ಯೋಚಿಸಿ ಮಾತಾಡಬೇಕು. ಕನ್ನಡದ ಭಾಷೆಗೆ ಅದರದ್ದೇ ಆದ ಘನತೆ ಇದೆ. ಅಪಮಾನ ಮಾಡುವುದು ಸರಿಯಲ್ಲ. ಯಾವ ಭಾಷೆಯಿಂದ ಯಾವ ಭಾಷೆ ಬಂದಿದೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಕನ್ನಡಕ್ಕೆ ಅಪಮಾನವಾದರೆ ಕನ್ನಡಿಗರು ಸಹಿಸಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ. ಯಾಕಂದರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬ ಒಂದು ಹೆಮ್ಮೆ ಆದ ವಿಷಯ. ಇದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂಥ ವಿಷಯನೇ ಇದು. ಯಾರೂ ಅಂದರೆ ನಾವು ಯಾರು ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ನಾವು ಯಾರೂ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವುದು ಫಸ್ಟು, ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕೆ ಬರಲ್ಲ. ಅದು ಸರಿ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ವಿರುದ್ಧ ಖಂಡನೆ ವ್ಯಕ್ತವಾಗ್ತಾ ಇದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಕಾವೇರಿ ಸರ್ಕಲ್ನಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ರಮೇಶ್ ಗೌಡ, ಯೋಗೇಶ್ ನೇತೃತ್ವದಲ್ಲಿ ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಾಮರಾಜನಗರದಲ್ಲೂ ಕನ್ನಡ ಪರ ಹೋರಾಟಗಾರರು ಕಮಲ್ ಹಾಸನ್ ವಿರುದ್ಧ ಹೋರಾಟ ಮಾಡಿದ್ದಾರೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಟೊಮೆಟೊದಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಟ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಮಂಡ್ಯದಲ್ಲೂ ಪ್ರತಿಭಟನೆ ನಡೆಸಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಗದಗ ನಗರದ ವಿವಿಧೆಡೆ 1 ಗಂಟೆ ಕಾಲ ಸುರಿದ ಭಾರಿ ಮಳೆಯಿಂದ ಚರಂಡಿ ಗಟಾರ್ಗಳು ಬ್ಲಾಕ್ ಆಗಿ ರಸ್ತೆ ಮೇಲೆ ಮಳೆ ನೀರು ಹರಿದಿದೆ. ಕಲಾಮಂದಿರ ರಸ್ತೆಯ ಚರಂಡಿ ಬ್ಲಾಕ್ ಆಗಿ ರಸ್ತೆಯಲ್ಲೇ ನೀರು ಉಕ್ತಾ ಇತ್ತು. ರಸ್ತೆ ಪಕ್ಕದಲ್ಲಿನ ಪೆಟ್ಟಿಗೆ ಅಂಗಡಿಗಳಿಗೂ ನುಗ್ಗಿದೆ ಗಟಾರ್ ನೀರು. ಮಳೆ ನೀರು ನುಗ್ಗಿದ್ರಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ರಹಿಮಾನ್ ಹತ್ಯೆ ಪ್ರಕರಣದಲ್ಲಿ ನಿನ್ನೆ 3 ವಶಕ್ಕೆ ಪಡೆದಿದ್ದ ಮಂಗಳೂರು ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಮಂಗಳೂರಿನಲ್ಲಿ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಭೆ ನಡೆಸಿದ್ದಾರೆ. ಸಾಮೂಹಿಕ ರಾಜೀನಾಮೆ ಬಗ್ಗೆ ಚರ್ಚೆ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ಸಿಎಂ ಸಿದ್ದರಾಮಯ್ಯ ಸೂಚನೆ ಹಿನ್ನೆಲೆ ರಾಜೀನಾಮೆ ನಿರ್ಧಾರವನ್ನ 1 ವಾರ ಮುಂದೂಡುವುದಾಗಿ ಹೇಳಿದರು. ಈ ಹೇಳಿಕೆಗೆ ಮುಸ್ಲಿಂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಕೂಡಲೇ ಸಭೆಯಲ್ಲಿ ರಾಜೀನಾಮೆ ಕೊಡಲೇಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಭಾರಿ ಹೈಡ್ರಾಮದ ಬಳಿಕ ಸಾಮೂಹಿಕ ರಾಜೀನಾಮೆಗೆ ತೀರ್ಮಾನ ಕೈಗೊಳ್ಳಲಾಯಿತು. ಈ ಸಭೆಯಲ್ಲಿ ಈಗಾಗಲೇ ನಾವು ಸಾಮೂಹಿಕ ರಾಜೀನಾಮೆಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ಮಧ್ಯೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು, ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು, ಇನ್ನಿತರ ಪಕ್ಷದ ಕಾರ್ಯಾಧ್ಯಕ್ಷರುಗಳೆಲ್ಲ ನಮ್ಮ ಹತ್ರ ಮಾತಾಡಿದ್ದಾರೆ. ಈಗಾಗಲೇ ಎಲ್ಲ ರಾಜೀನಾಮೆ ಪತ್ರಗಳನ್ನು ಸಂಗ್ರಹಿಸಿ 1 ವಾರದೊಳಗೆ ಕೆಪಿಸಿಸಿ ಕಚೇರಿಗೆ ನಾವು ಅದನ್ನು ತಲುಪಿಸ್ತೇವೆ. ಅಲ್ಲಿವರೆಗೆ ಜಿಲ್ಲೆಯ ಬೆಳವಣಿಗೆಯನ್ನು ಕಾಯ್ತಾ ಇದ್ದೇವೆ ಅಷ್ಟೇ. ಈ ಸಭೆಯಲ್ಲಿ ಈಗಾಗಲೇ ನಾವು ಸಾಮೂಹಿಕ ರಾಜೀನಾಮೆಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ಮಧ್ಯೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು, ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು, ಇನ್ನಿತರ ಪಕ್ಷದ ಕಾರ್ಯಾಧ್ಯಕ್ಷರುಗಳೆಲ್ಲ ನಮ್ಮ ಹತ್ರ ಮಾತಾಡಿದ್ದಾರೆ. ಈಗಾಗಲೇ ಎಲ್ಲ ರಾಜೀನಾಮೆ ಪತ್ರಗಳನ್ನು ಸಂಗ್ರಹಿಸಿ 1 ವಾರದೊಳಗೆ ಕೆಪಿಸಿಸಿ ಕಚೇರಿಗೆ ನಾವು ಅದನ್ನು ತಲುಪಿಸ್ತೇವೆ. ಅಲ್ಲಿವರೆಗೆ ಜಿಲ್ಲೆಯ ಬೆಳವಣಿಗೆಯನ್ನು ಕಾಯ್ತಾ ಇದ್ದೇವೆ ಅಷ್ಟೇ. ರಾಜ್ಯ ಸರ್ಕಾರಕ್ಕೆ ಮಂಗಳೂರಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದೇ ದೊಡ್ಡ ಸವಾಲಾಗಿದೆ. ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಮಂಗಳೂರಲ್ಲಿ ಶಾಂತಿ ಕಾಪಾಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಮಂಗಳೂರಲ್ಲಿ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಇವರೆಲ್ಲರನ್ನೂ ಸಮಾಧಾನ ಮಾಡಿ ಶಾಂತಿ ನೆಲೆಸುವ ರೀತಿಯಲ್ಲಿ ಪ್ರಯತ್ನಿಸಲು ಸರ್ಕಾರ ಮುಂದಾಗಿದೆ.
ಇನ್ನು ಮಂಗಳೂರು ಘಟನೆ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ರು. ಮಂಗಳೂರಲ್ಲಿ ಉಗ್ರವಾದ ವಾತಾವರಣ ಸೃಷ್ಟಿಸಲಾಗ್ತಾ ಇದೆ. ಒಬ್ಬ ಅಮಾಯಕನನ್ನ ಹೊಡೆದು ಸಾಯಿಸಿದ್ದಾರೆ. ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡೋದೇ ಕೆಲವರ ಕೆಲಸ ಆಗಿದೆ. ಮುಸ್ಲಿಂ ಅವರು ಏನೇ ಮಾತಾಡಿದ್ರು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಿಜೆಪಿಯವರದ್ದು ತೀವ್ರಗಾಮಿ ಮನಸ್ಥಿತಿ. ಮುಸಲ್ಮಾನರು ಅಂದಾಕ್ಷಣ ಪಾಕಿಸ್ತಾನ ಅಂತ ಬಿಂಬಿಸಲಾಗ್ತಾ ಇದೆ. ಈಗ ಸತ್ತಿರುವವನು ಅಮಾಯಕ. ಈ ರೀತಿಯ ಧರ್ಮದ ಹೆಸರಲ್ಲಿ ಹೊಡೆದು ಸಾಯಿಸ್ತಾರೆ ಅಂದ್ರೆ ಏನ್ ಹೇಳಬೇಕು ಅಂತ ಕಿಡಿಕಾರಿದ್ರು. ಇನ್ನು ಮಂಗಳೂರು ಗಲಭೆ ಪ್ರಕರಣ ಹಿನ್ನೆಲೆಯಲ್ಲಿ ರಾಜ್ಯ ಗೃಹ ಇಲಾಖೆಯಿಂದ ವಿಶೇಷ ಕಾರ್ಯಪಡೆ ರಚನೆ ಮಾಡಲಾಗಿದೆ. ಕಾರ್ಯಪಡೆ ಕುರಿತು ಸರ್ಕಾರ ನಡವಳಿ ಹೊರಡಿಸಿದೆ. ಆಂಟಿ ನಕ್ಸಲ್ ಫೋರ್ಸ್ ವಿಸರ್ಜಿಸದೆ ಮುಂದಿನ 3 ವರ್ಷ ವಿಸ್ತರಣೆ ಮಾಡಲಾಗಿದೆ. ನೈತಿಕ ಪೊಲೀಸ್ಗಿರಿ, ದ್ವೇಷ ಭಾಷಣ, ಕೋಮು ಸಂಬಂಧಿತ ಗಲಭೆ ನಿರ್ಬಂಧಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಘಟನೆಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಅವರು ಒಂದು ಮರ್ಡರ್ ಮಾಡಿದ್ರೆ ಇವರು ಒಂದು ಮರ್ಡರ್ ಮಾಡೋದು. ಪ್ರತಿ ಬಾರಿ ಹೀಗೆ ಆದ್ರೆ ಕಣ್ಮುಚ್ಚಿ ಕೂರೋಕ್ಕಾಗಲ್ಲ. ಕಳೆದ ಬಾರಿ ಹತ್ಯೆಯಾದಾಗ ಸ್ಥಳಕ್ಕೆ ಹೋಗಿ ಆಂಟಿ ಕಮ್ಯುನಲ್ ವಿಂಗ್ ಮಾಡುವ ಬಗ್ಗೆ ಹೇಳಿದೆ. ಆಂಟಿ ನಕ್ಸಲ್ ಫೋರ್ಸ್ನ ಅರ್ಧ ಭಾಗವನ್ನ ಆಂಟಿ ಕಮ್ಯುನಲ್ ವಿಂಗ್ಗೆ ಸೇರಿಸಿ ಅಂತ ಆದೇಶ ನೀಡಲಾಗುತ್ತೆ. ಶಾಂತಿ ಸಭೆ ಮಾಡಲು ಹೇಳಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತರು, ಒಳ್ಳೆಯ ಜನರೂ ಇರುವ ಜಿಲ್ಲೆ. ಜನಪ್ರತಿನಿಧಿಗಳು ಕೂಡ ಪ್ರಚೋದನೆ ಮಾಡಬಾರದು ಅಂತ ಹೇಳಿದ್ದಾರೆ. 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ಸರ್ಕಾರದ ಕ್ರಮಕ್ಕೆ ಹಿನ್ನಡೆಯಾಗಿದೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿ ಹಲವು ಪ್ರಕರಣಗಳನ್ನು ವಾಪಸ್ ಪಡೆಯುವುದಕ್ಕೆ ಸರ್ಕಾರ ಆದೇಶಿಸಿತ್ತು. ಸರ್ಕಾರದ ಆದೇಶ ಪ್ರಶ್ನೆ ಮಾಡಿ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಭಾರದ್ವಾಜ್ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸಿದರು. ಇವತ್ತು ಪಿಐಎಲ್ ವಿಚಾರಣೆ ನಡೆಸಿದ ಸಿಜೆ ಎನ್ವಿ ಅಂಜಾರಿಯಾ ನ್ಯಾಯಮೂರ್ತಿ ಕೆವಿ ಅರವಿಂದ್ ಅವರಿದ್ದ ಪೀಠ ಸರ್ಕಾರದ ಆದೇಶ ರದ್ದುಪಡಿಸಿದೆ. ಕೇಸ್ಗಳನ್ನು ವಾಪಸ್ ಪಡೆಯದಂತೆ ಆದೇಶ ಮಾಡಲಾಗಿದೆ. ಇನ್ನು ಇದೇ ವಿಚಾರವಾಗಿ ಪಿಐಎಲ್ ಸಲ್ಲಿಸಿದ ವಕೀಲ ಗಿರೀಶ್ ಭಾರದ್ವಾಜ್ ನ್ಯೂಸ್ 18 ಜೊತೆ ಮಾತನಾಡಿದರು. ಸರ್ಕಾರಕ್ಕೆ ಅಧಿಕಾರ ಇಲ್ಲದಿದ್ರೂ ಕೂಡ ಕ್ರಿಮಿನಲ್ ಕೇಸ್ಗಳನ್ನು ಹಿಂಪಡೆದುಕೊಂಡಿತ್ತು. ಈಗ ಹೈಕೋರ್ಟ್ ಸರ್ಕಾರದ ಆದೇಶ ರದ್ದು ಮಾಡಿದೆ. ಈ ಮೂಲಕ ಜನಸಾಮಾನ್ಯರಿಗೆ ಕೋರ್ಟ್ ಮೇಲೆ ಇರುವ ನಂಬಿಕೆ ದುಪ್ಪಟ್ಟಾಗಿದೆ ಅಂತ ಹೇಳಿದ್ದಾರೆ. ಸರ್ಕಾರ ತನ್ನ ಅಧಿಕಾರವನ್ನ ದುರುಪಯೋಗಪಡಿಸಿ 43 ಕ್ರಿಮಿನಲ್ ಪ್ರಕರಣಗಳು, ಅಂದ್ರೆ ಯಾವ ಗಂಭೀರ ಪ್ರಕರಣಗಳಿದೆ, ಹುಬ್ಬಳ್ಳಿ ಗಲಭೆ, ಕೊಪ್ಪಳದಲ್ಲಿ ಯಾವುದೋ ಒಂದು ಗಲಭೆ, ಈ ತರ ಪ್ರಕರಣಗಳನ್ನ ಮತ್ತು ಕೆಲವು ರಾಜಕಾರಣಿಗಳನ್ನ ಬಚಾವ್ ಮಾಡ್ಲಿಕ್ಕೆ ಪ್ರಕರಣಗಳನ್ನ ವಾಪಸ್ ತಗೊಂಡಿದ್ದು ಸರ್ಕಾರ. ಇದೆಲ್ಲ ಕಾನೂನು ಬಾಹಿರವಾಗಿತ್ತು ಅಂತ ಹೇಳಿ ನಾನು ಹೈಕೋರ್ಟ್ ಪಿಎಲ್ ಹಾಕಿದೆ. ಈಗ ಹೈಕೋರ್ಟ್ ವಾದ ವಿವಾದ ನಂತರ ಹೈಕೋರ್ಟ್ ಹೇಳಿದೆ ಇದು ಕಾನೂನು ಬಾಹಿರ ಅಂತ ಹೇಳಿ. ಇದ್ರಲ್ಲಿ ನಾವು ಗಮನಿಸಬೇಕಾಗಿದ್ದ ಅಂಶ ಏನಂದ್ರೆ, ಕ್ಯಾಬಿನೆಟ್ ನೋಟ್ನಲ್ಲೇ ಪೊಲೀಸ್ ಇಲಾಖೆ ಮತ್ತು ಪ್ರಾಸಿಕ್ಯೂಷನ್ 2 ಇಲಾಖೆಗಳು ಈ ಪ್ರಕರಣಗಳು, ಅಂದ್ರೆ ಒಟ್ಟು 43 ಪ್ರಕರಣಗಳು ವಾಪಸ್ ತಗೊಳ್ಳಿಕ್ಕೆ ಯೋಗ್ಯ ಅಲ್ಲ, ಈ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರ ಇದೆ ಅಂತ ಹೇಳಿದ್ರು ಕೂಡ ಸರ್ಕಾರ ರಾಜಕಾರಣದ ಕಾರಣಕ್ಕೆ ಈ ಪ್ರಕರಣಗಳನ್ನು ವಾಪಸ್ ತಗೊಳ್ಳಿಕ್ಕೆ ಮುಂದಾಗಿತ್ತು, ಕ್ಯಾಬಿನೆಟ್ ಮುಂದೆ ಮಂಡಿಸಿತ್ತು. ಆದ್ರೆ ಅದನ್ನ ಚಾಲೆಂಜ್ ಮಾಡಿ ಈಗ ಹೈಕೋರ್ಟ್ ಇದು ಮಾನ್ಯ ಅಲ್ಲ, ಇದು ಕಾನೂನು ಬಾಹಿರ ಅಂತ ಹೇಳಿದೆ. ಸೊ ಇವರು ಏನ್ ಮಾಡಿದ್ರು, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಎಲ್ರಿಗೂ ಒಂದು ತರ ಆದೇಶವನ್ನು ಮಾಡಿದ್ರು ವಾಪಸ್ ತಗೊಳ್ಳಿ ಅಂತ ಹೇಳಿ. ಈಗ ಈ ಆದೇಶವನ್ನು ವಾಪಸ್ ತಗೊಳ್ಳಿ ಅಂತ ಹೇಳುವ ಕಾರಣಕ್ಕೆ, ಆದೇಶ ಇಲ್ದಿರೋ ಕಾರಣಕ್ಕೆ ಈ ಪ್ರಕರಣಗಳೆಲ್ಲ ಮುಂದುವರಿಯುತ್ತೆ. ಈಗ ರಾಜಕೀಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಭಾರತ ಜೋಡೋ ಭವನದಲ್ಲಿ ಶ್ರವಣ ಬೆಳಗೊಳ ಕ್ಷೇತ್ರದ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಆ ಬಳಿಕ ಮಾತನಾಡಿರುವ ಡಿಸಿಎಂ ಡಿಕೆಶಿ, ಬಹಳ ಜನ ಪಕ್ಷಕ್ಕೆ ಬರೋಕೆ ಕಾಯ್ತಾ ಇದ್ದಾರೆ. ಲೋಕಲ್ನಲ್ಲಿ ನಾನು ಸಂದೇಶ ಕೊಟ್ಟಿದ್ದೇನೆ. ಇವತ್ತು ಎಲ್ಲರೂ ಕಾಂಗ್ರೆಸ್ಗೆ ಬರ್ತಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ದೊಡ್ಡ ಸಮುದ್ರ ಎಂದಿದ್ದಾರೆ. ಡ್ಯಾಂಗಳು ಎಲ್ಲವೂ ಕಾಂಗ್ರೆಸ್ ಕಾಲದಲ್ಲಿ ಆಗಿದ್ದು, ಬಿಜೆಪಿ ಜೆಡಿಎಸ್ ಕಾಲದಲ್ಲಿ ಯಾವುದೂ ಆಗಲಿಲ್ಲ. ಎತ್ತಿನ ಹೊಳೆ ಮಾಡ್ತಿರೋದು ಬಿಜೆಪಿ ಜೆಡಿಎಸ್ ಅಲ್ಲ, ಕುಮಾರಸ್ವಾಮಿ ದೇವೇಗೌಡರು ಇದ್ರೂ ಅವ್ರು ಏನ್ ಮಾಡಿದ್ರು ಗುರ್ತಿದ್ಯಾ ಅಂತ ಹೇಳಿದ್ದಾರೆ. ನನ್ನ ತಮ್ಮನ ಮೇಲೆ ಆಗ್ಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು. ಏನ್ ಮಾಡಿ ಕೊನೆಗೆ ಏನೆಲ್ಲ ಕಾಂಗ್ರೆಸ್ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಅಳಿಯನ್ನ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನಿಲ್ಸಿದ್ರು. ಏನ್ ನಂಗ್ ತಂತ್ರ ಮಾಡಕ್ ಗೊತ್ತಿಲ್ವಾ? ನಂಗ್ ತಂತ್ರ ಮಾಡ್ತೀರಾ ಅಂತ ಹೇಳಿ ರಾತ್ರಿ ಬಿಜೆಪಿ ಟಿಕೆಟ್ ಎದ್ದಿದ್ದವನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶನ್ನ ಮೊಮ್ಮಗನ ಪಾಪ ಸೋಸ್ಬೇಕಾದ ಪರಿಸ್ಥಿತಿ. ನಾವು ಕಲ್ತಿದೀವಲ್ಲ ತಂತ್ರ, ನಾವು ಕಲ್ತಿದೀವಿ ತಂತ್ರ. ರಾಜ್ಯಪಾಲರನ್ನ ಭೇಟಿ ಮಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಗಿಗ್ ವರ್ಕರ್ಸ್ ಕಲ್ಯಾಣ ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದಕ್ಕೆ ರಾಜ್ಯಪಾಲರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜಭವನದಲ್ಲಿ ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ್ರು, ಸಂತಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಗವರ್ನರ್ ಸಾಹೇಬರು ಇವತ್ತು ನಮ್ಮನ್ನ ಆರ್ಡಿನೆನ್ಸ್ ನ ಪಾಸ್ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಗವರ್ನರನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಮೊದಲನೇದಾಗಿ ಇದು ರಾಹುಲ್ ಗಾಂಧಿ ಅವರ ವಿಷನ್.
ಅದರ ಜೊತೆಗೆ ಇಡೀ ಭಾರತದಲ್ಲಿ ಇವತ್ತು ಗಿಗ್ ಎಕಾನಮಿ ಏನು ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಸುಮಾರು 3 ಮಿಲಿಯನ್ಗೂ ಹೆಚ್ಚು ಗಿಗ್ ಎಕಾನಮಿನಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಏನು ವಿಷನ್ ನೋಡಿದ್ರು, ಮುಂದೆ ಬರ್ತಕ್ಕಂಥ ದಿನಗಳಿಗೆ ಇಡೀ ಭಾರತ ದೇಶದಲ್ಲಿ ಗಿಗ್ ಎಕಾನಮಿಗೆ ಇವಾಗ ಅನುಕೂಲ ಆಗ್ತಕ್ಕಂಥ ಕೆಲಸ ರಾಹುಲ್ ಗಾಂಧಿ ಅವರ ವಿಷನು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಾನು ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಭೇಟಿ ವಿಚಾರವಾಗಿ ಹಾಸನದ ಶಿರಡಿ ಘಾಟ್ನ ದೊಡ್ಡ ತಪ್ಪಲಿನಲ್ಲಿ ಮಾತನಾಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಿಎಂ ಮತ್ತು ಹರಿಪ್ರಸಾದ್ ಬಾಗಿಲು ಹಾಕಿಕೊಂಡು ಮಾತನಾಡಿದ್ದಾರೆ. ಅಲ್ಲಿ ಏನ್ ಮಾತನಾಡಿದ್ದಾರೆ ನನಗೆ ಗೊತ್ತಿಲ್ಲ, ಅವರನ್ನೇ ನೀವು ಕೇಳಿ, ನಾವು ಕಿವಿ ಹಚ್ಚಿ ಕೇಳಲ್ ಆಗತ್ತಾ ಅಂತ ಹೇಳಿದ್ದಾರೆ. ಹರಿಪ್ರಸಾದ್ ಒಳಗಡೆ ಬಾಗಲ ಹಾಕೊಂಡು ತಿಂಡಿ ತಿಂತ ಮಾತಾಡ್ರಿ. ಇನ್ನು ನಾವು ಶಿವಲಿಂಗೌಡ್ರು ಹೇಳಿದ್ರೆ ನಾವೇನು ಹೇಳೋರು ಇಲ್ಲಿ ಸೂಕ್ಷ್ಮ ಎಲ್ಲ ವಿಷಯ ಗೊತ್ತಾಗ್ತೀವಿ. ಅಲ್ಲೇ ಕಿವಿ ಹಚ್ಚಿ ಕೇಳೋದಿದೆ, ನಾವ ಏನು ಮಾತಾಡಿದ್ರಂತ ನೀವು ಸಿದ್ದರಾಮಯ್ಯ ಅವ್ರು ಕೇಳ್ಬೇಕು, ಏನೇನು ಮಾತಾಡಿದ್ರೆ ಏನೇನು ತಿಂಡಿ ತಿಂದ್ರೆ ಅಂದ್ರೆ ಅವ್ರು ಏನಾರ ಹೇಳ್ಬೋದು. ಮತ್ತು ಶಿವಲಿಂಗೌಡ್ರು ಕೇಳಿದ್ರೆ ಅರಸಿಕೆರ ಕೂತ ಅವ್ರ ಪಾಪ ಏನು ಹೇಳ್ಬೇಕು. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ಅವರನ್ನ ನಿಂದಿಸಿದ ಪ್ರಕರಣ ಸಂಬಂಧ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಎಂಎಲ್ಸಿ ರವಿಕುಮಾರ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಗೆ ಸಹಕರಿಸಲು ರವಿಕುಮಾರ್ಗೆ ಸೂಚನೆ ಕೊಟ್ಟಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠ ಜೂನ್ 19ಕ್ಕೆ ವಿಚಾರಣೆ ಮುಂದೂಡಿತು. ಕಲಬುರಗಿ ಡಿಸಿ ಭಾರತದವರು ಪಾಕಿಸ್ತಾನದವರು ಖಚಿತವಿಲ್ಲ ಅಂದಿದ್ರು ರವಿಕುಮಾರ್. ಕೋರ್ ಕಮಿಟಿ ಸಭೆಯಲ್ಲಿ ನಮ್ಮ ಪಕ್ಷದ ಹಿರಿಯರು, ಉಸ್ತುವಾರಿಗಳು ಪಾಲ್ಗೊಂಡಿದ್ದರು. ಅನೇಕ ಸಂಘಟನಾತ್ಮಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಹಳ ಅಧಿಕಾರದ ಮತದಿಂದ ಮೆರೀತಾ ಇದೆ. ಬಿಜೆಪಿ ಕಾರ್ಯಕರ್ತರ ಟಾರ್ಗೆಟ್ ಮಾಡಿರುವುದು ಸುಹಾಸ್ ಶೆಟ್ಟಿ ಹತ್ಯೆ, ಗುಲ್ಬರ್ಗಾದಲ್ಲಿ ಛಲವಾದಿ ಯುವಕರ ಮೇಲೆ ಗೂಂಡಾವರ್ತನೆ ಮತ್ತು ಎನ್ ರವಿಕುಮಾರ್ ಮೇಲೆ ಎಫ್ಐಆರ್ ದಾಖಲಿಸಿ ಅವರಿಗೆ ಅವಮಾನ ಮಾಡಿದೆ ಸರ್ಕಾರ ಅಂತ ಹೇಳಿದ್ದಾರೆ. ಚೀಫ್ ವಿಪ್ ಎಂಎಲ್ಸಿ ರವಿಕುಮಾರ್ ಅವರ ಮೇಲೂ ಸಹ ಏನೊತ್ತು ಕೆಲವು ಮಾತುಗಳನ್ನು ಆಡಿದ್ದಾರೆ. ಅದಾದ ನಂತರದಲ್ಲಿ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು ರವಿಕುಮಾರ್ ಅವರು. ಅದರ ನಡುವೆನೂ ಸಹ ಯಾರೋ ಮೂರನೇ ವ್ಯಕ್ತಿಗಳ ಮೂಲಕ ಕಂಪ್ಲೇಂಟನ್ನು ಕೊಡಿಸಿ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿಸಿ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ, ತೇಜೋವಧೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇದೆ. ಈ ಗುಂಡಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕು ಅನ್ನೋದು ಸಹ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ನಾವು ಚರ್ಚೆನ ಮಾಡಿದ್ದೇವೆ. ಮಾಜಿ ಸಚಿವ ಬಿ ಶ್ರೀರಾಮುಲು ಮಾತನಾಡಿ, ಕಾಂಗ್ರೆಸ್ ಆಡಳಿತ ಒಂದು ರೀತಿಯ ಜಂಗಲ್ ರಾಜ್ಯದಂತಾಗಿದೆ. ಬಿಹಾರ ರಾಜ್ಯದಲ್ಲಿ ಜಂಗಲ್ ಆಡಳಿತ ನೋಡಿದ್ವಿ. ಅಲ್ಲಿನ ಜನರು ಬೇಸತ್ತು ಪ್ರಸಾದ್ ಕಿತ್ತು ಹಾಕಿ ನಿತೀಶ್ ಕುಮಾರ್ಗೆ ಅಧಿಕಾರ ಕೊಟ್ಟರು. ಕರ್ನಾಟಕದಲ್ಲೂ ಬಿಹಾರದಂತೆ ಜಂಗಲ್ ರಾಜ್ಯ ಆಗ ಹೋಗಿದೆ ಅಂತ ಹೇಳಿದರು. ರೀತಿಯಲ್ಲಿ ಕೊಲೆಗಳಾಗ್ತಾ ಇದಾವಂದ್ರೆಗಿನ ನಾವು ಯಾರು ಕೂಡ ಕಂಡರಿಲಾರದಂತೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರದಲ್ಲಿ ಇವತ್ತು ಕೊಲೆಗಳಾಗ್ತಾ ಇದ್ದಾವೆ. ಬಹುಶಃ ಈ ಕೊಲೆಗಳೆಲ್ಲ ಆಗುವಂಥ ಟೈಮಲ್ಲಿ ನಮಗೆ ಎಲ್ಲೋ ಒಂದು ಕಡೆ ನೋಡಿದಂಥ ಟೈಮಲ್ಲಿ ಸ್ವಲ್ಪ ಅನಿಸುತ್ತೆ. ಯಾಕಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಜೊತೆಲಿ ಕಾನೂನು ಸುವ್ಯವಸ್ಥೆ ಕೊಲ್ಯಾಪ್ಸ್ ಆಗಿದೆ. ಗೃಹ ಮಂತ್ರಿಗಳು ಅವರ ಅಡ್ಮಿನಿಸ್ಟ್ರೇಷನ್ ಮಾಡೋಂಥ ವಿಚಾರದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಕೊಲ್ಯಾಪ್ಸ್ ಆಗಿದಾರ, ಎಲ್ಲೋ ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗಿದೆ ಅನ್ನೋಂಥ ವಿಚಾರವನ್ನು ಕೂಡ ಹೇಳಬೇಕಾಗ್ತದೆ. ಈಗ ದೇಶದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಚುಟ್ಪುಟ್ ವಾರ್ ಅಂದಿದ್ರು. ಇದೀಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸ್ಮಾಲ್ ಮ್ಯಾಟರ್ ಅಂದಿದ್ದಾರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ. ಆಪರೇಷನ್ ಸಿಂಧೂರ್ ವಿಚಾರವಾಗಿ ದೇಶವೇ ಹೆಮ್ಮೆ ಪಡ್ತಾ ಇರುವಾಗ ರಾಜಕಾರಣ ಮಾತ್ರ ಮತ್ತೊಂದು ರೀತಿಯಲ್ಲಿ ನಡೀತಾ ಇದೆ. ಜೊತೆಗೆ ತಾಕತ್ತಿದ್ರೆ ಚುನಾವಣೆ ಘೋಷಣೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಆಪರೇಷನ್ ಬಂಗಾಳ ಎನ್ನುವ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಪಶ್ಚಿಮ ಬಂಗಾಳದ ಅಲಿಪುರ್ ದೌರ್ಗೆ ಭೇಟಿ ನೀಡಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. 2 ದಿನಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ಮೋದಿ ಇವತ್ತು 1010 ಕೋಟಿ ರೂಪಾಯಿ ವೆಚ್ಚದ ಗ್ಯಾಸ್ ವಿತರಣಾ ಘಟಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇದೇ ವೇಳೆ ಬಂಗಾಳ ಸರ್ಕಾರ ಅಪರಾಧಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಆ ಬಳಿಕ ಬೃಹತ್ ರೋಡ್ ಶೋ ನಡೆಸಿದ್ದಾರೆ. ಭಾರತ ಸಿಂಧೂ ನದಿ ಒಪ್ಪಂದವನ್ನು ಅಮಾನತು ಮಾಡಿದ್ದು ಪಾಕಿಸ್ತಾನ ಉಗ್ರರಿಗೆ ಸಪೋರ್ಟ್ ಮಾಡುವುದನ್ನು ನಿಲ್ಲಿಸುವ ತನಕ ಅದನ್ನು ಮುಂದುವರಿಸುತ್ತೇವೆ ಅಂತ ವಿದೇಶಾಂಗ ಇಲಾಖೆ ಪುನರುಚ್ಚಾರ ಮಾಡಿದೆ. ಇತ್ತೀಚೆಗಷ್ಟೇ ಪಾಕ್ ಪ್ರಧಾನಿ ಶಾಂತಿ ಮಾತುಕತೆ ಪ್ರಸ್ತಾಪ ಮಾಡಿದ್ರು. ಆದರೆ ಉಗ್ರರಿಗೆ ಸಪೋರ್ಟ್ ನಿಲ್ಲುವ ತನಕ ಯಾವುದೇ ಮಾತುಕತೆ ಇಲ್ಲ ಅಂದಿದೆ ಭಾರತ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ 5 ನ್ಯಾಯಮೂರ್ತಿಗಳ
ಕೊಲಿಜಿಯಂ ಶಿಫಾರಸಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎನ್ವಿ ಅಜಾರಿಯಾ, ಗುಜರಾತ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯ್, ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿ ಚಂದೂರ್ಕರ್ ಅವರನ್ನ ಸುಪ್ರೀಂಕೋರ್ಟ್ಗೆ ವರ್ಗಾವಣೆ ಮಾಡಲು ಕೊಲಿಜಿಯಂ ಶಿಫಾರಸು ಮಾಡಿತ್ತು. ಜೊತೆಗೆ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಜಸ್ಟಿಸ್ ವಿಭು ಬುಖ್ರೂ ಅವರನ್ನ ನೇಮಕ ಮಾಡಲಾಗಿದೆ. ರಿಲಯನ್ಸ್ ಜಿಯೋ ಮುಖ್ಯಸ್ಥ ಆಕಾಶ್ ಅಂಬಾನಿ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಅಸ್ಸಾಂನ ಗುವಾಹತಿಯಲ್ಲಿ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಕಾಮಾಖ್ಯ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಪುರಿ ಜಗನ್ನಾಥ ದೇಗುಲಕ್ಕೂ ಆಕಾಶ್ ಅಂಬಾನಿ ಭೇಟಿ ಕೊಟ್ಟು ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇಟಲಿಯ ರೋಮ್ ನಗರದಿಂದ ಡೆನ್ಮಾರ್ಕ್ಗೆ ಹೊರಟಿದೆ ಭಾರತದ ಸರ್ವಪಕ್ಷ ನಿಯೋಗ. ಪಾಕಿಸ್ತಾನ ಯಾವ ರೀತಿಯಲ್ಲಿ ಭಯೋತ್ಪಾದನೆ ಸಲಹುತ್ತಿದೆ ಅನ್ನೋ ಬಗ್ಗೆ ಇಡೀ ವಿಶ್ವಕ್ಕೆ ಮನವರಿಕೆ ಮಾಡಲು ಮುಂದಾಗಿರುವ ಭಾರತ ಸರ್ಕಾರ ಇಟಲಿ ಸರ್ಕಾರವನ್ನ ಭೇಟಿ ಮಾಡಲು ರೋಮ್ ನಗರಕ್ಕೆ ತೆರಳಿತು. ರವಿಶಂಕರ್ ಪ್ರಸಾದ್ ನೇತೃತ್ವದ ತಂಡ ಇದೀಗ ಡೆನ್ಮಾರ್ಕ್ಗೆ ತೆರಳಿದೆ. ಇಂಡೋನೇಷಿಯಾದ ಜಕಾರ್ತದಲ್ಲಿ ಭಾರತದ ಸರ್ವಪಕ್ಷ ನಿಯೋಗ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿದೆ. ಸಂಜಯ್ ಕುಮಾರ್ ಝಾ ನೇತೃತ್ವದ ತಂಡ ನ್ಯಾಷನಲ್ ಮ್ಯಾಂಡೇಟ್ ಪಾರ್ಟಿ ಸದಸ್ಯರ ಜೊತೆಗೆ ಸಭೆ ನಡೆಸಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಉದ್ದೇಶ ಹಾಗೂ ಪಾಕಿಸ್ತಾನ ಮಾಡ್ತಾ ಇರುವ ಕಿತಾಪತಿ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ. ಅತ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಬಿಜೆಪಿ ಸಂಸದ ವಿಜಯಂತ್ ಪಾಂಡಾ ನೇತೃತ್ವದ ಸರ್ವಪಕ್ಷ ನಿಯೋಗ ಅಧ್ಯಕ್ಷ ಅಬ್ದುಲ್ ಅಜೀಜ್ ಸಾಗರ್ ಜೊತೆಗೆ ಚರ್ಚೆ ನಡೆಸಿದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಹೇಗೆ ಪೋಷಣೆ ಮಾಡ್ತಾ ಇದೆ ಅಂತ ವಿವರಿಸಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಪುತ್ರ ತಲ್ಹಾ ಸಯೀದ್ ಭಾರತ ವಿರೋಧಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಪಾಕಿಸ್ತಾನದ ಪಂಜಾಬ್ ಸರ್ಕಾರದ ಸ್ಪೀಕರ್ ಸೇರಿದಂತೆ ಸಾಕಷ್ಟು ಮಂದಿ ರಾಜಕಾರಣಿಗಳು ಪಾಲ್ಗೊಂಡಿದ್ದಂತಹ ಸಭೆಯಲ್ಲಿ ಭಾರತದ ವಿರುದ್ಧ ಪ್ರಚೋದಾತ್ಮಕ ಭಾಷಣವನ್ನ ಮಾಡಿದ್ದಾರೆ. ಬಿಲಿಯನಿಯರ್ ಉದ್ಯಮಿ ಎಲಾನ್ ಮಸ್ಕ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದೊಂದಿಗಿನ ಸಂಬಂಧವನ್ನು ಕಡಿದುಕೊಂಡಿದ್ದಾರೆ. ಮಸ್ಕ್ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಸರ್ಕಾರಿ ದಕ್ಷತೆ ವಿಭಾಗದ ಮುಖ್ಯಸ್ಥರಾಗಿ ತಾವಿನ್ನೂ ಮುಂದುವರಿಯುವುದಿಲ್ಲ ಅಂತ ಘೋಷಿಸಿದ್ದಾರೆ. ಪಾಕಿಸ್ತಾನದ ಖ್ಯಾತ ನಟಿ ಮಹಿರಾ ಖಾನ್ಗೆ ಭದ್ರತಾ ಸಿಬ್ಬಂದಿಯೇ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ನಡೆದಿದೆ. ನಟಿ ಮಹಿರಾ ಖಾನ್ ತಮ್ಮ ನೂತನ ಚಿತ್ರ ಲವ್ ಗುರು ಪ್ರಚಾರಕ್ಕಾಗಿ ಲಂಡನ್ಗೆ ತೆರಳಿದ್ದ ವೇಳೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂದು ಹೇಳಲಾಗಿದೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ಈಗ ಬ್ರೇಕ್ ನಂತರದಲ್ಲಿ ಪಂಚಾಯಿತಿ ಪ್ರಸಾರ ಆಗುತ್ತೆ.